ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಳೆದಿರುವಂಥದ್ದು. ಯಾವ ರೀತಿಯ ಒಂದು ರಕ್ಷಿತಾ ಶೆಟ್ಟಿ ಅವರದ್ದು ಗೇಮ್ಸ್ ಆಗಿರ್ಬೋದು ಮತ್ತು ಅಲ್ಲಿಯ ಒಂದು ಸ್ಪರ್ಧೆಗಳು ಯಾವ ರೀತಿಯಾಗಿತ್ತು ಅಂತ ಹೇಳಿ? ಅಂದರೆ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಮನೆಯ ಮಾನದಂಡ ಅನ್ನೋದು ಬರೀ ಆಟ ಮಾತ್ರ ಅಲ್ಲ ಅಂತ. ಯಾಕಂದರೆ ಆಟವೇ ಆಗಿದ್ದಿದ್ರೆ ನಾನು 105 ದಿನ ಅಲ್ಲಿ ಇರ್ತಿರ್ಲಿಲ್ಲ. ಸೊ ಆಟದಿಂದ ಆಚೆಗೆ ಆ ಮನೆಗೆ ಏನು ಕೊಡ್ತೇವೆ, ಯಾವ ರೀತಿ ಎಂಟರ್ಟೈನ್ ಮಾಡ್ತೇವೆ, ಎಷ್ಟು ನೇರವಾಗಿರ್ತೇವೆ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆ ವಿಷಯದಲ್ಲಿ ರಕ್ಷಿತಾ ತನ್ನ 200% ಎಫರ್ಟ್ನ ಕೊಟ್ಟಿದ್ದಾಳೆ. ಸೊ ಆ ಕಾರಣಕ್ಕೆ ಅವಳು ಫಿನಾಲೆ ತನಕ ಇದ್ದಾಳೆ. ಸೊ ಅದೊಂದು ರೀತಿಲಿ ಖುಷಿ. ಉಳಿದ ಹಾಗೆ ಎಲ್ಲರೂ ಅವ್ರವ್ರ ಎಫರ್ಟ್ನ ಹಾಕಿದ್ದಾರೆ. ಸೊ ಅವರ ಎಫರ್ಟಿಗೆ ತಕ್ಕ ಹಾಗೆ ಜನರ ಪ್ರೀತಿ ಎಷ್ಟು ತೊಗೊಂಡಿರ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ರಿಸಲ್ಟ್ ನಿರ್ಧಾರ ಆಗುತ್ತೆ. ಆರಂಭದಲ್ಲಿ 26 ಸ್ಪರ್ಧಿಗಳಿದ್ದರು. ಈಗ ಕೊನೆಯ ಹಂತದಲ್ಲಿ 6 ಸ್ಪರ್ಧಿಗಳು ಈಗ ಕಣದಲ್ಲಿರುವಂಥದ್ದು. ಯಾವ ರೀತಿಯಾಗಿ ಅಂದರೆ ನೀವು ಎನಿಸ್ಕೊಂಡಾಗಿ ಇವರು ಈಗ ಫೈನಲ್ಗೆ ಬಂದವರಿಗೆ ಎನಿಸ್ಕೊಂಡವರಾಗಿದ್ದೀರಾ ಅಂತ? ಖಂಡಿತವಾಗ್ಲೂ ನಾವು ಯಾರೆಲ್ಲ ಫಿನಾಲೆನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಅವರೆಲ್ಲರೂ ಇದ್ದಾರೆ. ಸೊ ಆಲ್ಮೋಸ್ಟ್ ರಘು ಸರ್ ಇದ್ದಾರೆ, ಗಿಲ್ಲಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ಅಶ್ವಿನಿ ಮೇಡಮ್, ಧನುಷ್, ಇವರೆಲ್ಲರೂ ಕೂಡ ಫಿನಾಲೆನಲ್ಲಿ ಇರ್ತಾರೆ ಅನ್ನೋಂಥದ್ದೊಂದು ಯೋಚನೆ ಇತ್ತು. ಸೊ ಅದೇ ಪ್ರಕಾರ ಆಗಿದೆ. ನಾನು ಫೈನಲ್ ರಿಪೋರ್ಟ್ ಕೊಡೋವಾಗಲೂ ಹೇಳಿದೆ, ಇವರು ಫಿನಾಲೆನಲ್ಲಿ ಇರಬೇಕಾಗಿರೋ ಕ್ಯಾಂಡಿಡೇಟ್ಸ್ಗಳು ಇನ್ನು ಕೆಲವರು ಆಟ ಪ್ರಾರಂಭ ಮಾಡಿಲ್ಲ ಅಂತ. ಸೊ ಆಟ ಪ್ರಾರಂಭ ಮಾಡಿದ್ರು, ಫೈನಲ್ ವೀಕ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು, ಈಗ ಫಿನಾಲೆನಲ್ಲಿದ್ದಾರೆ. ಸೊ ಒಂದು ಹಂತದಲ್ಲಿ ಒಳಗಡೆ ಅಭಿಪ್ರಾಯಗಳು ಭಾಳ ವಿಭಿನ್ನವಾಗಿರುತ್ತೆ ಹೊರಗಡೆಗಿಂತ. ಸೊ ಅದು ಎಲ್ಲೋ ಒಂದು ಕಡೆ ಅದಕ್ಕೆ ನಾವು ಸಾಕ್ಷಿಗಳಾಗಿ ನಿಲ್ತೀವಿ ಅಂತ. ಅಂದರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಆರಂಭದಲ್ಲಿ ಒಂದು ಲಾಗರ್ ಆಗಿರುವಂಥದ್ದು ರಕ್ಷಿತಾ ಶೆಟ್ಟಿ ಅಂದರೆ ಚೈಲ್ಡಿಶ್ ಆಗಿ ಮಾಡ್ತಾಳೆ. ಆದರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ತುಂಬಾ ಬದಲಾವಣೆ ಆಗಿರುವಂಥದ್ದು. ನೀವು ಕಂಡಾಗೆ ರಕ್ಷಿತಾ ಶೆಟ್ಟಿ ಹೇಗಿದ್ಲು ಅಂತೇಳಿ? ಇಲ್ಲ, ಅವಳು ಚೈಲ್ಡಿಶ್ ಖಂಡಿತವಾಗ್ಲೂ ಅವಳು ತುಂಬ ಮೆಚೂರ್ಡ್ ಹುಡುಗಿ. ನೋಡಿ, 24-25 ವಯಸ್ಸಿನ ಹುಡುಗಿ ಅವಳ ಯೋಚನೆಗಳು ಎಷ್ಟು ಮೆಚೂರ್ಡು. ಜೊತೆಗೆ ಅವಳು ಜೀವನದಲ್ಲಿ ಅವಳಿಗಿರೋಷ್ಟು ಕ್ಲಾರಿಟಿ ಬೇರೆ ಯಾರಿಗೂ ಇಲ್ಲ ಅಂದ್ಕೊಳ್ತೇನೆ. ಅವಳು ಯಾವಾಗಲೂ ಹೇಳ್ತಾ ಇದ್ಲು ಒಳಗಡೆ, ಅವಳು ಮುಂಬೈನಲ್ಲಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ತೊಗೊಂಡಿದ್ದಾಳೆ. ಸೊ ಇವತ್ತಿಗೆ 24-25 ವಯಸ್ಸಿನ ಯಾವ ಮಕ್ಕಳು ಅಷ್ಟು ಯೋಚನೆ ಮಾಡ್ತಾರೆ? ಸೊ ಅವಳಿಗೆ ಆ ಲೆವೆಲ್ನ ಕ್ಲಾರಿಟಿ ಇದೆ. ಅವಳು 15 ದಿನ ಉಡುಪಿನಲ್ಲಿ ಇರ್ತಾಳೆ, 15 ದಿನ ಮುಂಬೈನಲ್ಲಿ ಇರ್ತಾಳೆ. ಅವಳು ಲೋನ್ಸ್ಗಳನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾಳೆ. ಸೊ ಈ ವಯಸ್ಸಿನ ಎಷ್ಟೋ ಮಕ್ಕಳಿಗೆ ಇಲ್ಲದೆ ಇರೋವಂಥ ಕ್ಲಾರಿಟಿ, ಮೆಚುರಿಟಿ ರಕ್ಷಿತಾ ಡೆಫಿನೆಟ್ಲಿ ಇದೆ. ಅವಳಿಗೆ ಕನ್ನಡ ಭಾಷೆಯ ತೊಡಕಾಗ್ತಾ ಇತ್ತು ಅನ್ನೋದು ಬಿಟ್ಟರೆ, ಮತ್ತು ಅವಳು ಬೈ ನೇಚರ್ ಹಾಗಿದ್ಲು ಅನ್ನೋದು ಬಿಟ್ಟರೆ, ಖಂಡಿತವಾಗ್ಲೂ ಅವಳು ಇಮ್ಮೆಚೂರ್ಡ್ ಅನ್ನೋದನ್ನು, ನಾನು ಚೈಲ್ಡಿಶ್ ಅನ್ನೋದನ್ನು ನಾನು ಖಂಡಿತ ಒಪ್ಪೋದಿಲ್ಲ.